ಒಬ್ಬ ವ್ಯಕ್ತಿ ಅರೆಸ್ಟ್ ಆದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನ ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾನ? ಹೀಗೆ ಎರಡರ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋ ಗೊಂದಲ ನಿಮ್ಮಲ್ಲಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿ ಎರಡೂ ಒಂದೇ ಅಲ್ಲ. ಎರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ವಶದಲ್ಲಿರುವಂತಹ ಅಧಿಕಾರ ಮತ್ತೆ ಉದ್ದೇಶ ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಪೊಲೀಸ್ ಕಸ್ಟಡಿ ಅಂತ ಹೇಳಿದ್ರೆ ಆರೋಪಿ ಪೊಲೀಸರ ವಶದಲ್ಲಿರ್ತಾನೆ. ಮತ್ತೆ ತನಿಖೆ ನಡೆಸುವಂತಹ ಸಂದರ್ಭಗಳಲ್ಲಿ ಅಗತ್ಯವಿದ್ದಾಗ ಪೊಲೀಸರು ಆರೋಪಿಯ ತನಿಖೆ, ವಿಚಾರಣೆ ಮತ್ತು ಪ್ರಶ್ನೆ ಕೂಡ ಮಾಡಬಹುದು. ಹೀಗೆ ಜುಡಿಷಿಯಲ್ ಕಸ್ಟಡಿ ಇನ್ನೊಂದು ಕಡೆಯಲ್ಲಿ ಸಾಮಾನ್ಯವಾಗಿ ಆರೋಪಿ ಜೈಲಿನಲ್ಲಿರ್ತಾನೆ, ಆದ್ರೆ ಅವರು ನ್ಯಾಯಾಲಯದ ವಶದಲ್ಲಿರ್ತಾರೆ, ಪೊಲೀಸರ ವಶದಲ್ಲಿರುವುದಿಲ್ಲ. ಪೊಲೀಸರೇನಾದ್ರೂ ಆ ಆರೋಪಿಯನ್ನ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಕಾನೂನು ಪ್ರಕ್ರಿಯೆ ಪ್ರಕಾರ ನ್ಯಾಯಾಲಯದ ಅನುಮತಿಯನ್ನ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಹೀಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ಪೊಲೀಸ್ ಕಸ್ಟಡಿ ಅಂತ ಹೇಳಿದ್ರೆ ತನಿಖೆಗಾಗಿ ಪೊಲೀಸರ ವಶದಲ್ಲಿರೋದು. ಹಾಗೆ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿದ್ರೆ ಕೋರ್ಟ್ನ ಆದೇಶದ ಮೇರೆಗೆ ನ್ಯಾಯಾಲಯದ ವಶದಲ್ಲಿರೋದು. ಹೀಗೆ ಎರಡೂ ಕಸ್ಟಡಿ ಕೂಡ ಒಂದೇ ಅಲ್ಲ, ಎರಡರ ಉದ್ದೇಶ ಮತ್ತು ಕಾನೂನು ಪ್ರಕ್ರಿಯೆ ಬೇರೆಯಾಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ಕಾನೂನು ಮಾಹಿತಿಗಳಿಗಾಗಿ, ಟಿಪ್ಸ್ಗಳಿಗಾಗಿ ತಪ್ಪದೆ ನಮ್ಮ ಕಾನೂನು ಚಾನೆಲ್ನ ಫಾಲೋ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.